ಇನ್ನು ಮೈಸೂರಿನ ಹುಣಸೂರು ಪಟ್ಟಣದಲ್ಲಿ ಒಂದು ದರೋಡೆ ಆಗಿತ್ತು. 6 ದಿನ ಆಗೋಯ್ತು. ಅದನ್ನಿನ್ನೂ ಪತ್ತೆ ಹಚ್ಚಕ್ಕಾಗಿಲ್ಲ. 8 ಕೆಜಿ ಚಿನ್ನ. ಸೀರಿಯಸ್ ಆಗಿಲ್ವಾ ಮಾನ್ಯ ಮುಖ್ಯಮಂತ್ರಿಗಳು? ದರೋಡೆ ಯಾರ್ದೋ ಆಗಲಿ ಬಿಡಿ, ನಾವು ಆರಾಮಾಗಿದ್ದೀವಿ ಅಂದರೆ ಅಷ್ಟೇ ಆಗಿರ್ಬೋದೇನೋ. ಯಾಕೆ ಅಂತಂದರೆ ಅಲ್ಲಿ ತನಿಖೆ ಮಾಡ್ತಾ ಇದ್ದಂಥ SP ಈಗ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ. ಇನ್ನು ತನಿಖೆ ಏನಾಗಬೇಕು ಹಣೆ ಬರ? 6 ದಿನ ಆಗೋಯ್ತು. ನೋಡಿ ಸುದ್ದಿಯನ್ನು. ಮೈಸೂರಿನ ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಪ್ರಕರಣ. ದರೋಡೆಗೂ ಮುನ್ನ ಹುಣಸೂರಲ್ಲೇ ಇದ್ದ ದರೋಡೆಕೋರರು ಲಾಡ್ಜ್ನಲ್ಲೇ ಕೂತು ಸ್ಕೆಚ್ ಹಾಕಿದ್ದ ಖದೀಮರು. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ದರೋಡೆ ಪ್ರಕರಣ ನಡೆದು ಇಂದಿಗೆ 6 ದಿನ. ದರೋಡೆಕೋರರ ಇನ್ನೊಂದಿಷ್ಟು ವಿಚಾರಗಳು ಈಗ ಬಯಲಾಗಿವೆ. 3 ದಿನ ಹುಣಸೂರಿನಲ್ಲೇ ಇದ್ದು ದರೋಡೆಗೆ ಸ್ಕೆಚ್ ಸಿದ್ಧಪಡಿಸಿದ್ರು ಎಂಬ ಎಕ್ಸ್ಕ್ಲೂಸಿವ್ ಮಾಹಿತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಲಾಡ್ಜ್ನಲ್ಲಿ ಕೂತು ದರೋಡೆಗೆ ಸ್ಕೆಚ್. ಹುಣಸೂರಿನಲ್ಲಿ ಚಿನ್ನದಂಗಡಿ ದರೋಡೆ ಪ್ರಕರಣ. 3 ದಿನದ ಸ್ಕೆಚ್, 8 ಕೆಜಿ ಚಿನ್ನ ದರೋಡೆ. ದರೋಡೆಗೂ ಮುನ್ನ 3 ದಿನ ಹುಣಸೂರಲ್ಲೇ ವಾಸ್ತವ್ಯ. ಹುಣಸೂರು ಪಟ್ಟಣದ ಲಾಡ್ಜ್ನಲ್ಲಿ ತಂಗಿದ್ದ ಖದೀಮರು. ಪ್ರಶಾಂತ್, ಆರ್ಯ, ಮುರಳಿ ಲಾಡ್ಜ್ನಲ್ಲಿ ವಾಸ್ತವ್ಯ. ಒಂದೊಂದು ದಿನ 2 ಪ್ರತ್ಯೇಕ ತಂಡಗಳಾಗಿ ವಾಸ. ಚಿನ್ನದಂಗಡಿಯ ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದ ರಾಬರ್ಸ್. ಯಾವ ಸಮಯದಲ್ಲಿ ಜನರು ಕಡಿಮೆ ಇರುತ್ತಾರೆ, ಎಷ್ಟು ಜನ ಚಿನ್ನದಂಗಡಿಯಲ್ಲಿ ಕೆಲಸ ಮಾಡುತ್ತಾರೆ, ಗೋಲ್ಡ್ ಶಾಪ್ ಸುತ್ತ ಎಷ್ಟು ಅಂಗಡಿಗಳಿವೆ, ಚಿನ್ನ ಕದ್ದು ಯಾವ ದಾರಿಯಲ್ಲಿ ಎಸ್ಕೇಪ್ ಆಗಬೇಕು ಎಂಬ ಬಗ್ಗೆ ಲಾಡ್ಜ್ನಲ್ಲೇ ಕುಳಿತು ದರೋಡೆಕೋರರು ಸ್ಕೆಚ್ ಹಾಕಿದ್ರು. ಇಡೀ ಮೈಸೂರನ್ನ ಬೆಚ್ಚಿ ಬೀಳಿಸಿರುವಂತಹ ಈ ಒಂದು ಬಂಗಾರದ ಅಂಗಡಿಯ ದರೋಡೆ ಪ್ರಕರಣವನ್ನು ಭೇದಿಸುವ ಹಂತದಲ್ಲಿ ಪೊಲೀಸರಿದ್ದಾರೆ. ಇದೇ ಹಂತದಲ್ಲೇ ಇಡೀ ಒಂದು ತನಿಖೆಯ ಉಸ್ತುವಾರಿ ಹೊತ್ತಿದ್ದಂತಹ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಅವರ ವರ್ಗಾವಣೆ ಕೂಡ ಆಗಿದೆ. ಇದು ಈ ಒಂದು ಕಾರ್ಯದ ಪ್ರಗತಿಯ ಮೇಲೂ ಕೂಡ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಕಾಣ್ತಾ ಇದೆ. ದರೋಡೆ ಕೇಸ್ನ ಗಂಭೀರತೆ ಮರೆತ್ರ ಸಿಎಂ. ತನಿಖೆಯ ನೇತೃತ್ವ ವಹಿಸಿದ್ದ ಅಧಿಕಾರಿ ವರ್ಗಾವಣೆ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ದರೋಡೆ ಪ್ರಕರಣ ನಡೆದು ಇಂದಿಗೆ 6 ದಿನ. ಕುರ್ಚಿ ಕಾದಾಟದಲ್ಲಿ ದರೋಡೆ ಪ್ರಕರಣದ ಗಂಭೀರತೆಯನ್ನೇ ಸಿಎಂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮರೆತಂತಿದೆ. ದರೋಡೆ ಪ್ರಕರಣದ ತನಿಖೆಯ ನೇತೃತ್ವವನ್ನು ವಹಿಸಿದ್ದ IPS ಅಧಿಕಾರಿಯನ್ನೇ ರಾಜ್ಯ ಸರ್ಕಾರ ಬದಲಿಸಿದೆ. ತನಿಖೆ ನಡೆಸುತ್ತಿದ್ದ ಮೈಸೂರು SP ವಿಷ್ಣುವರ್ಧನ್ ವರ್ಗಾವಣೆಯಾಗಿದ್ದು, ತನಿಖೆ ಅರ್ಧಕ್ಕೆ ನಿಲ್ಲಿಸಿ KPA ಕಡೆಗೆ IPS ಅಧಿಕಾರಿ ವಿಷ್ಣುವರ್ಧನ್ ಹೊರಟಿದ್ದಾರೆ. ಇದು ಈಗ ಚರ್ಚೆಗೆ ಕಾರಣವಾಗಿದೆ. ಒಟ್ಟು 7 ನಿಮಿಷಗಳ ದರೋಡೆ ಇದು. 7 ನಿಮಿಷದಲ್ಲಿ 8 ಕೆಜಿ ಬಂಗಾರವನ್ನು ದರೋಡೆಕೋರರು ಹೊತ್ಕೊಂಡೋಗಿದ್ದಾರೆ. ಇಷ್ಟು ನೀಟಾಗಿ ಪ್ಲಾನ್ ಮಾಡೋದಕ್ಕೆ ಕಾರಣ ಅವರು ಹುಣಸೂರಿನಲ್ಲೇ 3 ದಿನ ಇದ್ದರು. 3 ದಿನ ಇದ್ದು ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ಲಾನ್ಗಳನ್ನು ರೆಡಿ ಮಾಡಿ ವ್ಯವಸ್ಥಿತವಾಗಿಯೇ ಈ ಒಂದು ದರೋಡೆಯನ್ನು ಮಾಡಿ ಪರಾರಿಯಾಗಿದ್ದಾರೆ. ಪರಾರಿ ಆದ ಮೇಲೂ ಕೂಡ ಎಷ್ಟು ಹುಷಾರಾಗಿರಬೇಕು ಅನ್ನುವಂಥ ಪ್ಲಾನನ್ನು ದರೋಡೆಕೋರರು ಮಾಡಿದ್ದಾರೆ. ಹೀಗಾಗಿ ಒಂದೇ ಒಂದು ಸುಳಿವು ಕೂಡ ದರೋಡೆಕೋರದು ಪತ್ತೆ ಆಗ್ತಾಯಿಲ್ಲ. ಹೀಗಾಗಿ ಈ ಪ್ರಕರಣ ಮೈಸೂರು ಜಿಲ್ಲಾ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ದರೋಡೆಕೋರ ಬಂಧನಕ್ಕೆ 5 ಟೀಮ್ಗಳಲ್ಲಿ ಪೊಲೀಸರು ಹುಡುಕಾಟವನ್ನ ಮಾಡುತ್ತಿದ್ದಾರೆ. ದರೋಡೆಕೋರರು ಮೊಬೈಲ್ ಬಳಸದ ಕಾರಣ ಅವರ ಸುಳಿವು ಪತ್ತೆ ಕಷ್ಟವಾಗಿದೆ. ಆದರೆ ದರೋಡೆಕೋರರು ಮಾಡಿದ್ದ ಪ್ಲಾನ್ಗಳು ಒಂದೊಂದೇ ಬಯಲಾಗುತ್ತಿದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.